ಆಫ್ಟರ್ ದಿಸ್ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪ್ರತಿನಿಧಿಗಳ ಸಭೆಗೆ 4 ಶಾಸಕರಿಗಾಗಲೇ ಗೈರಾಗಿದ್ದಾರೆ. ಕಡೆಗೂ 4 ಶಾಸಕರು ಕಾಂಗ್ರೆಸ್ಗೆ ಕೈ ಕೊಟ್ಟರೆ ಇನ್ನೇನು ಅನ್ನುವ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ ಗೈರಾಗಿದ್ದಾರೆ. ಮತ್ತು ಸಬೂಬ್ ಕೊಟ್ಟು ತಪ್ಪಿಸ್ಕೊಂಡ್ರ ಉಮೇಶ್ ಜಾಧವ್ ಮತ್ತು ನಾಗೇಂದ್ರ ಅನ್ನೋ ಪ್ರಶ್ನೆ ಈಗ ಗಾಢವಾಗಿ ಕಾಡ್ತಾ ಇದೆ. ಇನ್ನು ಅವರ ಮುಂದುವರೆದ ಲೆಕ್ಕಾಚಾರಗಳೇನು ಅನ್ನೋದನ್ನ ಗಮನಿಸಬೇಕಾಗಿದೆ. ಜಾಧವ್ ಅವರು ಅನಾರೋಗ್ಯ ಅಂತ ಹೇಳಿದ್ದಾರೆ. ಇನ್ನು ಕೋರ್ಟ್ ಇದೆ, ಕೋರ್ಟ್ನ ನೆಪವನ್ನ ಒಡ್ಡಿ ನಾಗೇಂದ್ರ ಅವರು ಗೈರಾದ್ರ. ಕಾಂಗ್ರೆಸ್ ಜನಪ್ರತಿನಿಧಿಗಳ ಸಭೆಗೆ ಗೈರಾಗಿದ್ದಾರೆ. ಹಾಗಾದ್ರೆ ಅವರಿಗೆ ಗೈರಾಗಿರೋ ಕಾರಣವನ್ನ ಕೇಳಿ ನೋಟಿಸ್ನ ಕೂಡ ಇಶ್ಯೂ ಮಾಡಲಾಗಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಕಾರಣ ಕೇಳಿ ನೋಟಿಸ್ ಕೊಡ್ಲಿಕ್ಕೆ ಸಿಎಲ್ಪಿ ಅಧ್ಯಕ್ಷ ಸಿದ್ದರಾಮಯ್ಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರಂತೆ. ಆದ್ರೆ ಒಳ ಮರ್ಮ ಏನು, ಒಳ ಲೆಕ್ಕಾಚಾರ ಏನು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಕುತೂಹಲಗಳೇ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಇವ್ರು ಏನ್ ಮಾಡ್ಬಿಡ್ತಾರೆ, ಇವರ ತಂತ್ರ ಪ್ರತಿತಂತ್ರಗಳನ್ನ ಅರಿತುಕೊಂಡು ಇವ್ರೇನಾದ್ರೂ ಬರ್ಲಿಲ್ವಾ? ಬಂಡಾಯ ಶಾಸಕರ ಉತ್ತರದ ಬಳಿಕ ಅನರ್ಹತೆ ಅಥವಾ ವಜಾ ಮಾಡ್ಲಿಕ್ಕೆ ಏನಾದ್ರೂ ನಿರ್ಧಾರವನ್ನ ಕೈಗೊಳ್ತಾರಾ ಮತ್ತು ಅಷ್ಟು ಸುಲಭವಾಗಿದೆಯಾ ಅವರ ಪಕ್ಷಕ್ಕೆ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಮಿಸ್ಟರ್ ಜಾಧವ್, ಆಮೇಲೆ ನಾಗೇಂದ್ರ, ಬಳ್ಳಾರಿ ರೂರಲ್ ಕಾನ್ಸ್ಟಿಟ್ಯೂನ್ಸಿ ನಾಗೇಂದ್ರ ಅಂತೇಳಿ ಅವರು ವೇಣುಗೋಪಾಲ್ ಅವರಿಗೆ ಈಗ ಕೆಲವು ಗಂಟೆಗಳ ಹಿಂದೆ ಮಾತನಾಡಿದ್ದಾರೆ. ನನಗೆ ಮೀಟಿಂಗ್ ಬರ್ಲಿಕ್ಕಾಗಲ್ಲ, ಕೋರ್ಟ್ನಲ್ಲಿ ಕೆಲಸ ಇದೆ, ನಾನು ನಿಮ್ಮನ್ನ ಬಂದು ಭೇಟಿ ಮಾಡ್ತೀನಿ, ನಾನು ಉದ್ದೇಶಪೂರ್ವಕವಾಗಿ ಅರ್ಜೆಂಟ್ ಆಗಿಲ್ಲ ಅಂತೇಳಿ ಅವರು ಕೂಡ ವೇಣುಗೋಪಾಲ್ ಅವ್ರ ಜೊತೆ ಮಾತನಾಡಿದ್ರು. ಇನ್ನಿಬ್ರು ಯಾರು ಮಾತಾಡಿಲ್ಲ. ಒಬ್ರು ರಮೇಶ್ ಜಾರಕಿಹೊಳಿ, ಗೊತ್ತಿದ್ರು ಯಾರು ಸರ್ ಅಂತ. ಒಂದೇ ರಮೇಶ್ ಜಾರಕಿಹೊಳಿ, ದಿ ಅನದರ್ ಇಸ್ ಮಹೇಶ್ ಕುಮಟಳ್ಳಿ ಫ್ರಮ್ ಅಥಣಿ ಕಾನ್ಸ್ಟಿಟ್ಯೂನ್ಸಿ. ಇವರಿಬ್ರು ಏನು ಹೇಳಿಲ್ಲ. ನಾನು ಉಮೇಶ್ ಜಾಧವ್ ಮತ್ತು ನಾಗೇಂದ್ರ ಅವರು ಅದನ್ನ ವೆರಿಫೈ ಮಾಡ್ತೀವಿ ಮತ್ತೆ ಇನ್ನೊಂದ್ಸಾರಿ. ಅವ್ರ ಪತ್ರ ಜನೈನ್ ಆಗಿದೆಯಾ ಇಲ್ವಾ, ಜನೈನ್ ಕಾರಣಕ್ಕೋಸ್ಕರ ಅವ್ರು ಬರದೇ ಇಲ್ವಾ ಎಲ್ಲ ಕೂಡ ವೆರಿಫೈ ಮಾಡ್ತೀವಿ. ಆಮೇಲೆ ನಾಗೇಂದ್ರ ಅವರ ಸ್ಟೇಟ್ಮೆಂಟ್ ಕೂಡ ವೆರಿಫೈ ಮಾಡ್ತೀವಿ. ಇದಾದ್ಮೇಲೆ ಇನ್ನಿಬ್ರು ಇವ್ರ 4 ಜನಕ್ಕೂ ಕೂಡ ಒಂದು ಅವರ ಎಕ್ಸ್ಪ್ಲನೇಷನ್, ಅಬ್ಸೆಂಟ್ ಆಗಿರೋದಕ್ಕೆ ಎಕ್ಸ್ಪ್ಲನೇಷನ್ ಕೇಳಿ ನಾನು ನೋಟಿಸ್ ಕೂಡ ಕೊಡ್ತೀನಿ. ಆಸ್ ಎ ಲೀಡರ್ ಆಫ್ ದಿ ಲೆಜಿಸ್ಲೇಚರ್ ಪಾರ್ಟಿ, ಐ ಆಮ್ ಇಶ್ಯೂಯಿಂಗ್ ನೋಟಿಸಸ್ ಟು ದೀಸ್ ಅಬ್ಸೆಂಟೀಸ್ ಅಂಡ್ ಸೀಕ್ ದರ್ ಎಕ್ಸ್ಪ್ಲನೇಷನ್. ಅವ್ರ ಎಕ್ಸ್ಪ್ಲನೇಷನ್ ಬಂದ ಮೇಲೆ ನಾವು ಅದನ್ನು ನೋಡ್ಬಿಟ್ಟು ಮುಂದಿನ ನಮ್ಮ ಪಾರ್ಟಿ ಹೈಕಮಾಂಡ್ನವ್ರ ಜೊತೆ ಮತ್ತೆ ಪ್ರೆಸಿಡೆಂಟ್ ಜೊತೆ ಕೂತ್ಕೊಂಡು ಮಾತಾಡಿ ಮುಂದಿನ ಕ್ರಮ ಯೋಚನೆ ಮಾಡ್ತೀವಿ. ಇದು ಒಂದು. ದ ಲೆಟರ್ ಹ್ಯಾಸ್ ಬೀನ್ ಅಫಿಕ್ಸ್ಡ್ ಔಟ್ಸೈಡ್ ಮೈ ರೂಮ್ ಇನ್ ದಿ ಲೆಜಿಸ್ಲೇಚರ್ ಹೋಮ್. ಇಟ್ ಸ್ಪೀಕ್ಸ್ ಆಫ್ ಎ ಮೀಟಿಂಗ್ being convened today. I am unable to attend the meeting since I am unwell, not able to travel. My absence may be excused. This is the letter written by Mr. Jadhav. ಆಮೇಲೆ ನಾಗೇಂದ್ರ, ಬಳ್ಳಾರಿ ರೂರಲ್ ಕಾನ್ಸ್ಟಿಟ್ಯೂನ್ಸಿ ನಾಗೇಂದ್ರ ಅಂತೇಳಿ ಅವರು ವೇಣುಗೋಪಾಲ್ ಅವರಿಗೆ ಈಗ ಕೆಲವು ಗಂಟೆಗಳ ಹಿಂದೆ ಮಾತನಾಡಿದ್ದಾರೆ. ನನಗೆ ಮೀಟಿಂಗ್ ಬರ್ಲಿಕ್ಕಾಗಲ್ಲ, ಕೋರ್ಟ್ನಲ್ಲಿ ಕೆಲಸ ಇದೆ, ನಾನು ನಿಮ್ಮನ್ನ ಬಂದು ಭೇಟಿ ಮಾಡ್ತೀನಿ, ನಾನು ಉದ್ದೇಶಪೂರ್ವಕವಾಗಿ ಅರ್ಜೆಂಟ್ ಆಗಿಲ್ಲ ಅಂತೇಳಿ ಅವರು ಕೂಡ ವೇಣುಗೋಪಾಲ್ ಅವ್ರ ಜೊತೆ ಮಾತನಾಡಿದ್ರು. ಇನ್ನಿಬ್ರು ಯಾರು ಮಾತಾಡಿಲ್ಲ. ಒಬ್ರು ರಮೇಶ್ ಜಾರಕಿಹೊಳಿ, ಗೊತ್ತಿದ್ರು ಯಾರು ಸರ್ ಅಂತ. ಒಂದೇ ರಮೇಶ್ ಜಾರಕಿಹೊಳಿ, ದಿ ಅನದರ್ ಇಸ್ ಮಹೇಶ್ ಕುಮಟಳ್ಳಿ ಫ್ರಮ್ ಅಥಣಿ ಕಾನ್ಸ್ಟಿಟ್ಯೂನ್ಸಿ. ಇವರಿಬ್ರು ಏನು ಹೇಳಿಲ್ಲ. ನಾನು ಉಮೇಶ್ ಜಾಧವ್ ಮತ್ತು ನಾಗೇಂದ್ರ ಅವರು ಅದನ್ನ ವೆರಿಫೈ ಮಾಡ್ತೀವಿ ಮತ್ತೆ ಇನ್ನೊಂದ್ಸಾರಿ. ಅವ್ರ ಪತ್ರ